ಹಿರಿಯೂರ ಹತ್ತಿರ ನಡೆದಿರುವಂತಹ ಬಸ್ ದುರಂತದ ವಿಚಾರವಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಘೋರ ದುರಂತ. ಈ ದುರಂತ ಹೇಗೆ ನಡೀತು, ಏನು ಎತ್ತ ಅನ್ನೋದ್ರ ಬಗ್ಗೆ ಈಗ ಭಾರಿ ಚರ್ಚೆಗಳಾಗ್ತಾ ಇದೆ. ಈ ದುರಂತ ನಡೆಯೋದಕ್ಕೆ ಏನ್ ಕಾರಣಗಳು, ಯಾವ ಸಮಸ್ಯೆಗಳಿಂದ, ಯಾವ ಕಾರಣಗಳಿಂದಾಗಿ ಈ ದುರಂತ ನಡೀತು ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆಗಳು ಆಗ್ತಾ ಇದೆ. ಈ ಬಗ್ಗೆ ಸಿಮ್ಯುಲೇಷನ್ಗಳ ಮೂಲಕ ವಿವರಣೆಯನ್ನ ಕೊಡೋದಕ್ಕೆ ನಮ್ಮ ಜೊತೆಗೆ FSL ತಜ್ಞರಾಗಿರುವಂತಹ ಫಣೀಂದ್ರ ಅವರಿದ್ದಾರೆ. ಫಣೀಂದ್ರ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೀನಿ. ಫಣೀಂದ್ರ ಅವರು ವೆಲ್ಕಮ್. ನಮಸ್ಕಾರ. ತಾವು ಗಮನಿಸಿದಿರಿ ಆಕ್ಸಿಡೆಂಟ್ ಹೇಗೆ ನಡೀತು, ಏನು ಎತ್ತ ದುರಂತ. ಪಾಪ ಅವರವ್ರ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದಂಥವ್ರು, ಆದ್ರೆ ಮಾರ್ಗ ಮಧ್ಯೆ ಈ ರೀತಿ ವಿಧಿ ಆಟ ಆಡಿರುವಂತದ್ದು. ಈ ಆಕ್ಸಿಡೆಂಟ್ ಅನ್ನ ನೋಡಿದಾಗ ನೀವು FSL ತಜ್ಞರಾಗಿ ಏನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ರಿ, ಈ ದುರಂತಕ್ಕೆ ಕಾರಣಗಳು ಏನು ಅನ್ನೋದನ್ನ ಹೇಳ್ತಾ ಹೋದ್ರೆ? ಸರ್, ಇದರಲ್ಲಿ ಎರಡು ಪಾಸಿಬಿಲಿಟೀಸ್ ನಾನು ವರ್ಕ್ ಮಾಡಿದ್ದೀನಿ. ಪಾಸಿಬಿಲಿಟಿ ಅಂತ ಕೇಳಿದ್ರೆ, ದಿಸ್ ಇಸ್ ಅ ಪ್ಯೂರ್ ಕಾನ್ಸೆಪ್ಟ್ ಆಫ್ ಫಿಸಿಕ್ಸ್ ವಿಚ್ ಇಸ್ ಇನ್ವಾಲ್ವ್. ಅಂದ್ರೆ ಒಂದು ವೆಹಿಕಲ್ ಯಾವ ಸ್ಪೀಡ್ ಅಲ್ಲಿ, ಯಾವ ಒಂದು ರೋಡ್ ಕಂಡೀಷನ್ ಅಲ್ಲಿ, ಯಾವ ಡೈರೆಕ್ಷನ್ ಅಲ್ಲಿ ಬರ್ತಾ ಇದ್ದು, ಇನ್ನೊಂದು ಆಬ್ಜೆಕ್ಟ್, ಅದು ಬೇರೆ ವೆಹಿಕಲ್ ಆಗಿರ್ಬೋದು, ಬೇರೆ ಆಬ್ಜೆಕ್ಟ್ ಆಗಿರ್ಬೋದು, ಈ ಪ್ರಕರಣದಲ್ಲಿ ಇನ್ನೊಂದು ವೆಹಿಕಲ್ ಆಗಿರೋ ಕಾರಣಕ್ಕೋಸ್ಕರ ಆ ವೆಹಿಕಲ್ ಯಾವ ಡೈರೆಕ್ಷನ್ ಇಂದ ಬಂದು ಈ ವೆಹಿಕಲ್ಗೆ ಎಲ್ಲಿ ಇಂಪ್ಯಾಕ್ಟ್ ಮಾಡಿದಾಗ ಯಾವ ಡ್ಯಾಮೇಜಸ್ಗಳಾಗಬಹುದು, ಮತ್ತೆ ಡ್ಯಾಮೇಜ್ ಆದ ನಂತರ ಎರಡು ವೆಹಿಕಲ್ಗಳು ಎಲ್ಲಿ ನಿಲ್ಲುವ ಚಾನ್ಸಸ್ಗಳಿದೆ. ಟಿಪಿಕಲಿ ಡಿಪೆಂಡ್ಸ್ ಅಪಾನ್ ದ ಮಾಸ್ ಆಫ್ ದ ವೆಹಿಕಲ್, ಸ್ಪೀಡ್ ಆಫ್ ದ ವೆಹಿಕಲ್ ಮತ್ತು ಅದರ ಆಂಗಲ್ ಆಫ್ ಫೈನಲ್ ಲ್ಯಾಂಡಿಂಗ್. ಈ ಒಂದು ಆಧಾರಿತವಾಗಿ ಕಂಪ್ಲೀಟ್ ನಾವೇನ್ ಮಾಡಿದೀವಿ, ಸಿಮ್ಯುಲೇಷನ್ ಆಫ್ ದ ಆಕ್ಸಿಡೆಂಟ್ ಪಾಸಿಬಿಲಿಟೀಸ್. ಒಂದು ಪ್ರಕರಣ ಬಂದು ಕೆಲವರು ಹೇಳಿದ ಪ್ರಕಾರ ಎದುರುಗಡೆಯಿಂದ ಬಂದ್ಬಿಟ್ಟ, ಮುಖಕ್ಕೆ ಹೊಡೆದ್ಬಿಟ್ಟ ಅನ್ನೋ ಲೆಕ್ಕದಲ್ಲಿ ಕೆಲವು ಸ್ಟೇಟ್ಮೆಂಟ್ಗಳು ಬೆಳಗ್ಗೆ ನೋಡ್ಲಿಕ್ಕೆ ಸಿಕ್ಕಿದೆ ನಮಗೆ. ಬಟ್ ಆಕ್ಚುಲ್ ಆಗಿ ಏನಾಗಿರಬಹುದು, ದ ಹೈ ಪ್ರಾಬಬಿಲಿಟಿ, ಓಕೆ, ಬೇಸ್ಡ್ ಆನ್ ದ ಡ್ಯಾಮೇಜಸ್ ಮತ್ತು ಬೇಸ್ಡ್ ಆನ್ ದ ಆಂಗಲ್ ಆಫ್ ಲ್ಯಾಂಡಿಂಗ್ ಅಥವಾ ಪೊಸಿಷನ್ ಆಫ್ ಲ್ಯಾಂಡಿಂಗ್ ಏನಿದೆ ಅದರ ಆಧಾರಿತವಾಗಿ ಒಂದು ಸಿಮ್ಯುಲೇಷನ್ ನಾವು ಮಾಡಿದಾಗ, ಸೊ ಔಟ್ ಆಫ್ ರೀಸನಬಲ್ ಪ್ರಾಬಬಿಲಿಟಿ ಏನಾಗಿದೆ ಅನ್ನೋ ವಿಚಾರ ನಮಗೆ ಗೊತ್ತಾಗ್ತಿರುವಂತ ಒಂದು ಸಿಮ್ಯುಲೇಷನ್ ವಿ ಹ್ಯಾವ್ ಪ್ರಿಪೇರ್ಡ್. ಪಾಸಿಬಿಲಿಟಿ ಒನ್, ಹೆಡ್ ಆನ್ ಕೊಲ್ಯೂಷನ್. ಹೆಡ್ ಆನ್ ಕೊಲ್ಯೂಷನ್ ಅಂತ ಕೇಳಿದ್ರೆ, ಮುಖಾಮುಖಿ ಬಂದು ಡ್ರೈವರು ಒಬ್ರಿಗೊಬ್ರು ಮುಖಾಮುಖಿ ಡಿಕ್ಕಿ. ಸೊ ಆ ಸಂದರ್ಭದಲ್ಲಿ ಎರಡೂ ವೆಹಿಕಲ್ಗಳ ಡ್ರೈವರ್ ಅಥವಾ ಡ್ರೈವರ್ ಕಂಪಾರ್ಟ್ಮೆಂಟ್ ಅಲ್ಲಿರುವಂತಹ ವ್ಯಕ್ತಿಗಳು ಯಾರಿದ್ದಾರೆ ಅಲ್ಲಿ ತುಂಬಾ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಗಳನ್ನ ನೋಡ್ತೀವಿ ನಾವು. ಅದಾದ ನಂತರ ಮಿಕ್ಕಿದ ಫೋರ್ಸ್ ಏನಿರುತ್ತೆ, ಅದು ಲಾರಿ ಆಗಿರ್ಬೋದು ಅಥವಾ ಬಸ್ ಆಗಿರ್ಬೋದು, ಅದರ ಒಂದು ಬಿಲ್ಡ್ ಕೆಪಾಸಿಟಿ, ಅದರಲ್ಲಿರುವಂತಹ ಲೋಡು, ಮಿಕ್ಕಿದ್ದು ಪ್ರೆಷರ್ ಅದು ತಗೋತಾ ಹೋಗುತ್ತದು. ಸೊ ಆ ಪ್ರೆಷರ್ ಏನಿರುತ್ತೆ, ಗಾಡಿ ಖಾಲಿ ಇತ್ತು ಅಂತ ಕೇಳಿದ್ರೆ, ಗಾಡಿ ಲೋಡ್ ಇತ್ತು ಅಂತ ಕೇಳಿದ್ರೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ, ಎಷ್ಟು ಹಿಂದೆ ಹೋಗುತ್ತೆ, ಎಷ್ಟು ಮುಂದೆ ಹೋಗುತ್ತೆ ಅಂತ ನಾವು ಅದನ್ನ ಅಸೆಸ್ ಮಾಡಬಹುದಾಗಿತ್ತು. ಬಟ್ ಈ ಪ್ರಕರಣದಲ್ಲಿ ಮುಖಾಮುಖಿ ಇಂಪ್ಯಾಕ್ಟ್ ಆಗಿಲ್ಲ ಅನ್ನೋ ಒಂದು ವಿಚಾರನ ವಿತ್ ದ ಹೆಲ್ಪ್ ಆಫ್ ದ ಸಿಮ್ಯುಲೇಷನ್ ಮಾಡೋ ಪ್ರಯತ್ನ ಮಾಡಿದೀವಿ. ದಟ್ ಇಸ್ ಬೇಸ್ಡ್ ಆನ್ ಟೂ ಫ್ಯಾಕ್ಟರ್ಸ್. ಒಂದು, ಮುಖಾಮುಖಿ ಡ್ಯಾಮೇಜ್ಗಳಾಗಿತ್ತು ಅಂತ ಕೇಳಿದ್ರೆ ಎರಡೂ ವೆಹಿಕಲ್ಗಳಿಗೆ ಏನು ಲೋಡ್ ಇರುತ್ತೆ ಅದು ಹೊಡೆದ ನಂತರ ಎರಡು ವೆಹಿಕಲ್ಗಳು ಅದರ ಮುಖಾಮುಖಿಯಾಗಿ ನಿಂತ್ಕೋಬೇಕಿದೆ, ಅಥವಾ ಸಣ್ಣ ಪುಟ್ಟ ಡಿವಿಯೇಷನ್ಸ್ ಗಳಲ್ಲಿ ಅದು ನಿಲ್ಬೇಕಿದೆ. ವೆಹಿಕಲ್ ಹೊಡೆದ ನಂತರ ಮುಂದೆ ಹೋಗೋ ಚಾನ್ಸಸ್ ಬರೋದಿಲ್ಲ, ಯಾಕಂದ್ರೆ ಎರಡಕ್ಕೂ ಲೋಡ್ ಇರೋದ್ರಿಂದ, ಎರಡಕ್ಕೂ ಆ ಒಂದು ಇದು ವೆಯ್ಟ್ ಇರೋದ್ರಿಂದ ಎರಡು ವೆಹಿಕಲ್ ಹೊಡೆದ ನಂತರ ಒಂದೇ ಕಡೆ ನಿಲ್ಬೇಕಿದೆ ಅದು. ಬಟ್ ಈ ಪ್ರಕರಣದಲ್ಲಿ ಲಾರಿ ಹೊಡೆದ ನಂತರ ಬಸ್ಸು ಸ್ವಲ್ಪ ಮುಂದೆ ಹೋಗಿ ಲ್ಯಾಂಡ್ ಆಗಿರುವಂತ ವಿಡಿಯೋಗಳು, ದೃಶ್ಯಾವಳಿಗಳು ನಮಗೆ ನೋಡ್ಲಿಕ್ಕೆ ಸಿಕ್ಕಿದೆ. ದಟ್ ಓನ್ಲಿ ಮೀನ್ಸ್ ದ ಅದರ್ ಪಾಸಿಬಿಲಿಟಿ. ನಾವು ಫಸ್ಟ್ ಒಂದು ವಿಡಿಯೋ ನೋಡೋಣ. ಇವಾಗ ಆ ವಿಡಿಯೋ ಪ್ರಕಾರ ಮುಖಾಮುಖಿ ಆದ್ರೆ ಏನಾಗಬಹುದಾಗಿತ್ತು ಅನ್ನೋ ಒಂದು ವಿಚಾರನ ಈ ಒಂದು ಸಿಮ್ಯುಲೇಷನ್ ಮುಖಾಂತರ ನೋಡೋ ಪ್ರಯತ್ನ ಮಾಡೋಣ. ಇದು ಬಸ್ ಸಿಮ್ಯುಲೇಷನ್. ಇದು ಬ್ಲಾಕ್ ಕಲರ್ ಏನ್ ಕಾಣಿಸ್ತದೆ ಅದು ರೋಡ್ ಡಿವೈಡರ್ ಅಂತ ಅರ್ಥ ಮಾಡ್ಕೊಳ್ಳೋಣ. ದಿಸ್ ಇಸ್ ಅದರ್ ರೋಡ್. ಟ್ರಕ್ ಬಂದು ಈ ತರ ಮುಖಾಮುಖಿ ಹೊಡೆದಿದ್ದಾಯ್ತು ಅಂತ ಕೇಳಿದ್ರೆ ಟ್ರಕ್ಕು ಅದು ನಿಲ್ಬೇಕಿತ್ತು, ಬಸ್ಸು ಕೂಡ ಒಂದು 30 ಡಿಗ್ರೀಸ್ ತನಕನೂ ಆ ಒಂದು ಲ್ಯಾಂಡಿಂಗ್ ಆಂಗಲ್ ಎರಡದು ವ್ಯತ್ಯಾಸ ಆಗ್ಬಹುದು. ಬಿಕಾಸ್ ನಮ್ಗೆ ಇಲ್ಲಿ ಕುತ್ಕೊಂಡು ಎಕ್ಸಾಕ್ಟ್ ಯಾವ ಆಂಗಲ್ ಅಲ್ಲಿ ಬಂತು ಅಂತ ನಮ್ಗೆ ಗೊತ್ತಿಲ್ಲದಿರೋ ಕಾರಣಕ್ಕೋಸ್ಕರ ಒಂದು 30 ಡಿಗ್ರೀಸ್ ತನಕ ಆಂಗಲ್ ಅದ್ರದ್ದು ಚೇಂಜಸ್ ಆಗಿರಬಹುದು. ಸೊ ಈ ಹಂತದಲ್ಲಿ ಬಸ್ಸಿಗೆ ನಾವು ತಗೊಂಡಿರುವಂತ ಒಂದು ಸ್ಪೀಡ್ ಇದೆಯಲ್ಲ, ಅದು ಒಂದು 90 ಕಿಲೋಮೀಟರ್ ಸ್ಪೀಡ್ ತಗೊಂಡಿದೀವಿ ಬಸ್ದು. ಬಟ್ ಸಾಧಾರಣವಾಗಿ ಈ ಒಂದು ಪ್ರೈವೇಟ್ ಬಸ್ಗಳು ಇಂಥ ರೋಡಲ್ಲಿ ಹೋಗ್ಬೇಕಾದ್ರೆ ಎಲ್ರಿಗೂ ತಿಳಿದಿರೋ ತರ 90 ಮೇಂಟೈನ್ ಮಾಡೋದಿಲ್ಲ, ಅದಕ್ಕಿಂತ ಜಾಸ್ತಿ ಮೇಂಟೈನ್ ಮಾಡ್ತಾರೆ ಅಂತ ಎಷ್ಟೋ ವಿಚಾರ ನಮ್ಗೆ ಗೊತ್ತಿದೆ. ಬಟ್ ಸ್ಟಿಲ್ ಫಾರ್ ದ ಪರ್ಪಸ್ ಆಫ್ ದ ಬೇಸಿಕ್ ಸಿಮ್ಯುಲೇಷನ್ ನಾವು 90 ಕಿಲೋಮೀಟರ್ಸ್ ತನಕ ಇಟ್ಕೊಂಡಿದ್ದೀವಿ. ಟ್ರಕ್ ಕೂಡ
ಕೆಲವು ಪ್ರತ್ಯಕ್ಷದರ್ಶಿಗಳು ಹೇಳಿರೋ ಪ್ರಕಾರ ಓವರ್ ಸ್ಪೀಡ್ ಅಲ್ಲಿ ಬಂದ ಅಂತ ಹೇಳ್ತಾರೆ. ಬಟ್ ಎಷ್ಟೇ ಸ್ಪೀಡ್ ಅಲ್ಲಿ ಈ ಟ್ರಕ್ ಬಂದಿದ್ರು ಕೂಡ ಡಿವೈಡರ್ ಹತ್ತಿದ ಕಾರಣಕ್ಕೋಸ್ಕರ ಟ್ರಕ್ ಸ್ಪೀಡ್ ಇವೆಂಚುಯಲಿ ವಿಲ್ ಡ್ರಾಪ್ ಡೌನ್, ಕಡಿಮೆ ಆಗುತ್ತೆ. ಅಟ್ ದ ಟೈಮ್ ಆಫ್ ಇಂಪ್ಯಾಕ್ಟ್ ಒಂದು 35-45 ಕಿಲೋಮೀಟರ್ ಸ್ಪೀಡ್ ಹೊಡೆಯುವ ಸಂದರ್ಭದಲ್ಲಿ ಡೌನ್ ಆಗುತ್ತೆ ಇರ್ಬೇಕಿರುತ್ತೆ. ಅವನು ಎಷ್ಟೇ ಕಿಲೋಮೀಟರ್ ಬಂದ್ರು ಕೂಡ ಆ ಟ್ರಕ್ದು 3 ಆಕ್ಸಿಲ್ ಇದೆ. ಅಂದ್ರೆ ಒಂದು ಸ್ಟೇರಿಂಗ್ ಆಕ್ಸಿಲ್, ಹಿಂದ್ಗಡೆ ಅದು ಆ ಚಾಸಿ ಇರುತ್ತಲ್ಲ ಅಲ್ಲಿಗೆ 4 ಚಕ್ರ ಮತ್ತು 4 ಚಕ್ರದ್ದು ಲೋಡ್ ಇದೆ. ಅವನು ಪ್ರತಿ ಚಕ್ರ ಕೂಡ ಹತ್ತಿ ಬರ್ಬೇಕಾದ್ರೆ ಆ ಡಿವೈಡರ್ ಹತ್ತಿದಾಗ ಅದು ಸ್ಪೀಡ್ ಕಡಿಮೆ ಇಳಿಯುತ್ತದೆ. ಕನ್ಸಿಡರ್ ಮಾಡಿ ಒಂದು 35-45 ಕಿಲೋಮೀಟರ್ ಸ್ಪೀಡ್ ತನಕ ಹೊಡೆದ್ರು ಕೂಡ ಈ ರೀತಿ ನಿಲ್ಬೇಕಿದೆ ಅನ್ನೋ ಒಂದು ಫಸ್ಟ್ ಪ್ರಾಬಬಿಲಿಟಿ. ಈ ಪ್ರಕರಣದಲ್ಲಿ ಆ ರೀತಿ ಆಗಿಲ್ಲ ಅನ್ನೋ ವಿಚಾರನ ಬೇಸ್ಡ್ ಆನ್ ದ ಡ್ಯಾಮೇಜಸ್ ಮತ್ತು ಬೇಸ್ಡ್ ಆನ್ ದ ಲ್ಯಾಂಡಿಂಗ್ ಪೊಸಿಷನ್ ಆಫ್ ದ ವೆಹಿಕಲ್ ನಾವು ಇದನ್ನ ಓವರ್ ರೂಲ್ ಮಾಡಬಹುದಿರುತ್ತೆ. Once we overrule this head-on collision, because ಇದರಲ್ಲಿ ಡ್ರೈವರ್ ಕೂಡ ಬಚಾವಾಗಿದ್ದಾನೆ, ಬಸ್ ಡ್ರೈವರ್ ಏನಿದ್ದಾನೆ ಅವನು ಕೂಡ ಬಚಾವಾಗಿದ್ದಾನೆ ಅನ್ನೋ ಒಂದು ನ್ಯೂಸ್ ಇರೋದ್ರಿಂದ ಮುಖಾಮುಖಿ ಡಿಕ್ಕಿ ಹೊಡೆದ್ರೆ ಡ್ರೈವರ್ ಇಂಪ್ಯಾಕ್ಟ್ ಆಗ್ಬೇಕಿತ್ತು. ಈ ಒಂದು ನೋಡಿ ಮುಖಾಮುಖಿ ಹೊಡೆಯೋದ್ರಿಂದ ಫುಲ್ ಇಂಪ್ಯಾಕ್ಟ್ ಆಗ್ಬೇಕಿತ್ತು. ಇಲ್ಲಿ ಡ್ರೈವರ್ ಕೂಡ ಬಚಾವಾಗಿ ಡ್ರೈವರ್ ಹಿಂಭಾಗ ಇರುವಂತ ಒಂದು ಪ್ಯಾಸೆಂಜರ್ ಕೂಡ ಸೇಫ್ ಆಗಿರೋದ್ರಿಂದ ಈ ತರ ಆಕ್ಸಿಡೆಂಟ್ ಆಗಿಲ್ಲ ಅನ್ನೋ ವಿಚಾರ ನಾವು ಕನ್ಫರ್ಮೇಶನ್ ತಗೋಬಹುದಿರುತ್ತೆ. ದಿಸ್ ಇಸ್ ದ ಒನ್ ಪ್ರಾಬಬಿಲಿಟಿ ಆಸ್ ಎಲಿಮಿನೇಷನ್. ನಮ್ಗೆ ಎರಡನೇ ಪ್ರಶ್ನೆ ಹುಟ್ಟೋದು ಯಾವ ರೀತಿ ಆಗಿದೆ ಅನ್ಬಿಟ್ಟು ಅಂತ. ಸೊ ಲೆಟ್ಸ್ ಗೋ ಟು ದ ಸೆಕೆಂಡ್ ಪ್ರಾಬಬಿಲಿಟಿ. ಇದರಲ್ಲಿ ಬಸ್ ಬರ್ತಿರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಮುಖಾಮುಖಿ ಅಲ್ದಲೇನೆ ಬೇರೆ ಬಸ್ಸಿನ ಬಲಭಾಗಕ್ಕೆ ಬಸ್ ಲ್ಯಾಂಡ್ ಲಾರಿ ಹೋಗಿ ಡ್ಯಾಮೇಜ್ ಮಾಡಿದಾಗ ಬಸ್ಸು ಇನ್ನ ಮುಂದೆ ಬಂದು ನಿಲ್ಲುವಂತ ಚಾನ್ಸಸ್ ಇರುತ್ತೆ. ಬಿಕಾಸ್ ಬಸ್ ಇಸ್ ಇನ್ ಹೈ ಸ್ಪೀಡ್, ಅಂದ್ರೆ ಹೈ ಸ್ಪೀಡ್ ಅಂತ ಕಡೆ 90 ತರ ತಗೊಂಡು ಅಲ್ಲಿ ಸೈಡ್ ಹೊಡೆಯೋದ್ರಿಂದ ಫೋರ್ಸ್ ಇಂದ ಮುಂದಕ್ಕೆ ತಗೊಂಡ್ಬಂದು ನಿಲ್ಸ್ಕೊಳುತ್ತೆ ಬಸ್ನ. ಅದು ಈ ಪ್ರಕರಣದಲ್ಲಿ ನೋಡಿದಾಗ ಲಾರಿ ಹೊಡೆದ ನಂತರ ಅಲ್ಲಿ ನಿಂತ್ಕೊಂಡಿದ್ದ ಲೆಕ್ಕ ತಗೊಂಡ್ರು ಕೂಡ ಬಸ್ ಇಂದ ಮುಂದೆ ಬಂದು ಆ ಡ್ಯಾಮೇಜ್ ಏನಾಗಿದೆ ಇನ್ನ ಮುಂದೆ ಬಂದು ಡ್ಯಾಮೇಜ್ ಆಗಿರುವಂತ ವಿಡಿಯೋ ಫೋಟೋಗಳನ್ನ ನೋಡ್ತಾ ಇದೀವಿ ನಾವು. ಈ ಸಿಮ್ಯುಲೇಷನ್ ನೋಡಿದಾಗ ಈಗ ಡೈರೆಕ್ಟ್ ಫೋರ್ಸ್ ಡೀಸೆಲ್ ಟ್ಯಾಂಕ್ ಮೇಲೆ ಬಿದ್ದಿಲ್ಲ ಅಂತ ಅನ್ಸುತ್ತೆ. ಅಂದ್ರೆ ನೋಡಿ ನಮ್ಗೆ ಫಸ್ಟ್ ಅಸೆಸ್ಮೆಂಟ್ ಮಾಡಿರೋ ಪ್ರಕಾರ ಇವಾಗ ದಿಸ್ ಇಸ್ ದ ಆಂಗಲ್ ಆಫ್ ಇಂಪ್ಯಾಕ್ಟ್. ಅಂದ್ರೆ ಮುಖಾಮುಖಿ ಆಗಿಲ್ಲ, ಅಂದ್ರೆ ಬಸ್ಸಿನ ಬಲಭಾಗದಲ್ಲಿ ಹೊಡೆದ್ರೆ ಮಾತ್ರ ಲಾರಿ ಕೂಡ ಅಲ್ಲೇ ನಿಲ್ಲಿಕ್ ಸಾಧ್ಯ ಮತ್ತು ಬಸ್ಸು ಹೊಡೆದಿದ್ದ ಜಾಗದಿಂದ ಮುಂದೆ ಬಂದು ನಿಂತ್ಕೊಳ್ಳೋಕೆ ಸಾಧ್ಯ. ಅದು ಫಸ್ಟ್ ಅನಾಲಿಸಿಸ್ ಇದರಲ್ಲಿ. ಆಸ್ ಎಕ್ಸ್ಟೆಂಡೆಡ್ ಟಾಪಿಕ್ ಆಫ್ ಡಿಸ್ಕಷನ್ ಬೆಂಕಿ ಎಲ್ಲಿಂದ ಬಂತು, ಬೆಂಕಿ ಬರ್ಲಿಕ್ಕೆ ಏನು ಪ್ರಾಬಬಿಲಿಟೀಸ್ ಅಂತ ಇವಾಗ ಚೆಕ್ ಮಾಡಿ. ಒಂದು ಆಂಗಲ್ ಆಫ್ ಇಂಪ್ಯಾಕ್ಟ್, ಎರಡನೇದು ಬಂದು ಆಸ್ಪೆಕ್ಟ್ ಆಫ್ ಫೈರ್ ಅಂತ ಲೆಕ್ಕ ತಗೊಂಡಾಗ ಎಸ್ ಇಲ್ಲಿ ಏನಾಗುತ್ತೆ, ಈ ಏನಿವಾಗ ಬಸ್ ಇಂಪ್ಯಾಕ್ಟ್ ಆಗಿದೆ ಈ ತರ ಬಸ್ಗಳಿಗೆ ಸಾಧಾರಣವಾಗಿ ಆ ಡೀಸೆಲ್ ಟ್ಯಾಂಕ್ ಏನಿರುತ್ತೆ ಅದು ಈ ಡ್ರೈವರಿನ ರೋ ಏನಿರುತ್ತೆ ಅಂದ್ರೆ ಬಸ್ಸಿನ ಬಲಭಾಗ ಏನಿದೆ ಅಲ್ಲೇ ಇರುವಂತ ಒಂದು ಡಿಸೈನ್ ಆಫ್ ದ ಬಸ್ ಇದು. ಡ್ರೈವರ್ ಹಿಂದೆನೆ ಇರುತ್ತೆ, ಡ್ರೈವರ್ಗೆ ಆಧಾರಿತವಾಗಿ ಯಾವ ಸೈಡ್ ಇರುತ್ತೆ ಅದೇ ಸೈಡ್ ಅಲ್ಲಿ ಡೀಸೆಲ್ ಟ್ಯಾಂಕ್ ಇರುವಂತ ಒಂದು ಬಸ್ಗಳು ನೋಡ್ತಾ ಇದೀವಿ ನಾವು. ಸೊ ಈ ಲಾರಿ ಬಂದು ಈ ಬಲಭಾಗ ಹೊಡಿತಿದೆಯಲ್ಲ, ಈ ಒಂದು ಬಸ್ ಏನ್ ಹೇಳ್ತಿದ್ದಾರೆ ಅದರ ಒಂದು ಚಾಸಿ ಡಯಾಗ್ರಾಮ್ ನ ನಾವು ನೋಡೋಣ ಇವಾಗ. ಆ ಚಾಸಿ ಡಯಾಗ್ರಾಮ್ ಪ್ರಕಾರ ಆ ಒಂದು ಇಮೇಜ್ ನೋಡಿದಾಗ ನಾವು ನೋಡಿ ಇದು ಡ್ರೈವರ್ ಕೂತ್ಕೊಂಡಿರ್ತಾನೆ. ಸೊ ದಿಸ್ ಇಸ್ ದ ಚಾಸಿ. ಆ ಚಾಸಿ ಪ್ರಕಾರ ನೋಡಿದಾಗ ದಿಸ್ ಇಸ್ ದ ಡೀಸೆಲ್ ಟ್ಯಾಂಕ್. ಸೊ ಒನ್ ಆಫ್ ದ ಸೋರ್ಸಸ್ ಹೇಳುತ್ತೆ ಆ ವೆಹಿಕಲ್ ಆ ಒಂದು ಟ್ರಿಪ್ ನ ಕವರ್ ಮಾಡ್ಲಿಕ್ಕೆ ಎಷ್ಟು ಡೀಸೆಲ್ ಬೇಕಿರುತ್ತೆ ಅಂತ ಲೆಕ್ಕ ತಗೊಂಡಾಗ ಒನ್ ಆಫ್ ದ ಸ್ಟೇಟ್ಮೆಂಟ್ ಸೇಸ್ ಒಂದು 250 ಲೀಟರ್ ಡೀಸೆಲ್ ತುಂಬಿಸ್ಕೊಂಡಿದ್ದು. ಬಟ್ ಇದು ಟ್ಯಾಂಕ್ ಕೆಪಾಸಿಟಿ ಬಂದು 340 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಈ ಬಸ್ಗಳಿಗೆಲ್ಲ ಬರೋದು ಜಾಸ್ತಿ. ಅಂದ್ರೆ 250 ತನಕ ಅವರು ತುಂಬಿಸ್ಕೊಂಡಿದ್ರು. ಬಿಕಾಸ್ ಅವ್ರು ಹೋಗ್ತಿರೋ ಡಿಸ್ಟೆನ್ಸ್ ಏನಿದೆ ಅದಕ್ಕೆ ಆಧಾರಿತವಾಗಿ ತುಂಬಿಸ್ಕೊಂಡಿರ್ತಾರೆ ಅಂದ್ಬಿಡಂತ. ಬಟ್ ಏನಾಗುತ್ತೆ ಆ ಒಂದು ಲಾರಿ ಬಂದು ಈ ಕಡೆ ಸೈಡ್ ಇಂದ ಇಂಪ್ಯಾಕ್ಟ್ ಆದಾಗ ಹೊಡೆತ ಬಿದ್ದಿರೋದು ಡೀಸೆಲ್ ಟ್ಯಾಂಕ್ ಅಂತ ಆರಾಮ್ಸೆ ಅರ್ಥ ಮಾಡ್ಕೋಬಹುದು ನಾವು. ಮೋರ್ ಓವರ್ ಏನಾಗುತ್ತೆ ಡೀಸೆಲ್ ಟ್ಯಾಂಕ್ ಅಂತ ಲೆಕ್ಕ ತಗೊಂಡಾಗ ಫಸ್ಟ್ ಆಫ್ ಆಲ್ ಫ್ಯೂಯಲ್ ಏನಿರುತ್ತೆ ಅದ್ರದೇ ಒಂದು ಪ್ರೆಷರ್ ಇರುತ್ತೆ ಮತ್ತು ನಾವು ಅದನ್ನ ಟೈಟ್ ಮಾಡ್ತೀವಲ್ಲ ಏರ್ ಟೈಟ್ ಕಂಟೈನರ್ ಲೆಕ್ಕ ತಗೊಳ್ಳೋಣ. ಅದು ಇನ್ನೇನ್ ಮತ್ತೆ ನೀರಾಗ್ಲಿ ಏರಾಗ್ಲಿ ಅದಕ್ಕೆ ನಾವು ಲಾಕ್ ಮಾಡಿದ ನಂತರ ಅದು ಒಳ ಹೋಗೋದಿಲ್ಲ ಆಚೆ ಬರೋದಿಲ್ಲ. ದಟ್ ಮೀನ್ಸ್ ಆ ಒಂದು ಪ್ರೆಷರ್ ಆಫ್ ದ ಡೀಸೆಲ್ ಟ್ಯಾಂಕ್ ಏನಿರುತ್ತೆ ಅದು ಸೇಮ್ ಇರುತ್ತೆ. ಅದು ಕಂಪ್ಯಾಕ್ಟ್ ಹಂಗೆ ಲಾಕ್ ಆಗಿರುತ್ತೆ. ಹಾಗೆ ಲಾಕ್ ಆಗಿರ್ಬೇಕಾದ್ರೆ ಒಂದು ಹೆವಿ ಫೋರ್ಸ್ ಒಂದು ಹೊಡೆದಾಗ ದಟ್ ವಿಲ್ ಎಕ್ಸ್ಪ್ಲೋಡ್ ಆದಾಗ ಆ ಟ್ಯಾಂಕ್ ಆಚೆ ಬಂದಿರಬಹುದು, ಡೀಸೆಲ್ ಟ್ಯಾಂಕ್ ಡ್ಯಾಮೇಜ್ ಆಗಿರಬಹುದು. ಡ್ಯಾಮೇಜ್ ಆದ ಒಂದು ಕಾರಣಕ್ಕೆ ಡೀಸೆಲ್ ಎಲ್ಲ
ಸ್ಪ್ರಿಂಕಲ್ ಆಗಿ ಮತ್ತೆ ಅದು ಹೊಡೆದಿರೋದು ಬಸ್ ಮತ್ತು ಲಾರಿ ಎರಡು ಕೂಡ ಮೆಟಲ್ ಆಬ್ಜೆಕ್ಟ್ಸ್ ಗಳು ಬಂದು ಸ್ಪಾರ್ಕ್ ಆಗೋ ಚಾನ್ಸಸ್ ತುಂಬಾ ಈಸಿ ಆಗಿದೆ ಇದರಲ್ಲಿ. ಸೊ ಆ ಸ್ಪಾರ್ಕ್ ಆಗಿ ಅದು ಸ್ಪಿಲ್ ಆಗಿರೋ ಕಾರಣಕ್ಕೋಸ್ಕರ ಫೈರ್ ಆಗಿರುವಂತಹ ಹೈ ಪ್ರಾಬಬಿಲಿಟೀಸ್ ಈ ಒಂದು ಕೇಸಲ್ಲಿ ನೋಡಬಹುದಿರುತ್ತೆ ನಾವು. ಸೊ ಅಂದ್ರೆ ಡೈರೆಕ್ಟ್ ಲಾರಿ ಬಂದು ಡೀಸೆಲ್ ಟ್ಯಾಂಕಿನೇ ಹೊಡೆದಿರೋದು ಅಂತ? ಸರಿ, ಇಲ್ಲ, ಅದು ಡೀಸೆಲ್ ಟ್ಯಾಂಕ್ ಅಲ್ಲದೆ ಸ್ವಲ್ಪ ಹಿಂದೆ ಈ ಡ್ರೈವರ್ ಹಿಂಭಾಗದಲ್ಲಿ ಏನ್ ಹೊಡೆದಿದ್ದಾರೆ ಅದು ಹೊಡೆದ್ರು ಸಹ ಬಸ್ಸು ಇನ್ನ ಮೂವ್ಮೆಂಟ್ ಅಲ್ಲಿದೆ. ಓಕೆ, ಮೂವ್ಮೆಂಟ್ ಇದ್ದು ಸಹ ಡೀಸೆಲ್ ಟ್ಯಾಂಕು ಸಹ ಹೊಡೆದಿರುವಂತ ಚಾನ್ಸಸ್ ಜಾಸ್ತಿ. ಬಿಕಾಸ್ ಹೊಡೆದ ತಕ್ಷಣ ಬಸ್ ನಿಂತ್ಕೊಳ್ಳಿಲ್ಲ, ಅದು ಫೋರ್ಸ್ ಇರೋ ಕಾರಣ ಇನ್ನ ಮೂವ್ಮೆಂಟ್ ಅಲ್ಲಿ ಇತ್ತು. ಆ ಲಾರಿ ಬಂದು ಹೊಡೆದ ನಂತರ ಕೂಡ ಈ ಸಿ ಪೋರ್ಷನ್ ಅದು ಇಲ್ಲೇ ಹೊಡೆದಿರೋದು ಅಂತ ಸೆಕೆಂಡ್ ಸಿಮ್ಯುಲೇಷನ್ ನೋಡಿದ್ರೆ ಡ್ರೈವರ್ ಸೀಟ್ ಆದ ನಂತರ ಒಬ್ಬ ಪ್ಯಾಸೆಂಜರ್ ಕೂಡ ಸೇವ್ ಆಗಿದ್ದೇನೆ ಅಂದಾಗ ಅವನಿಗಲ್ಲಿ ಇಂಪ್ಯಾಕ್ಟ್ ಆಗಿಲ್ಲ. ಅದಾದ ನಂತರ ಇರೋ ಸೀಟ್ಗೆ ಅದು ಇಂಪ್ಯಾಕ್ಟ್ ಆಗಿರುವಂತಹ ಸಾಧ್ಯತೆಗಳು ತಗೋಬೇಕಾಗುತ್ತೆ ನಾವು. ಅಲ್ಲಿ ಬಂದಾಗ ವೆರಿ ಕ್ಲೋಸ್ ಟು ಡೀಸೆಲ್ ಟ್ಯಾಂಕ್. ಅದೇ ಫೋರ್ಸ್ ಅಲ್ಲಿ ಅದು ಡೀಸೆಲ್ ಟ್ಯಾಂಕ್ ಹೊಡೆದಿದೆ. ಅಂದ್ರೆ ಲಾರಿ ಬಂದು ಅದೇ ಫೋರ್ಸ್ ಡೀಸೆಲ್ ಟ್ಯಾಂಕ್ ಹೊಡೆದಿಲ್ಲ ಅಂದ್ರೂ ಸಹ ಲಾರಿ ಇದ್ದ ಜಾಗದಲ್ಲಿ ಬಸ್ಸು ಅಷ್ಟು ಫೋರ್ಸ್ ಅಲ್ಲಿ ಬಂದು ಪಾಸ್ ಆಗೋದಕ್ಕೆ ಪ್ರಯತ್ನ ಮಾಡ್ತಿದ್ರು ಸಹ, ಅಂದ್ರೆ ಅದು ಹೊಡಿತು. ಬಟ್ ಇನ್ನೂ ಫೋರ್ಸ್ ಇರೋ ಕಾರಣಕ್ಕೋಸ್ಕರ ಡೀಸೆಲ್ ಟ್ಯಾಂಕ್ ಸಹ ಆ ಒಂದು ಲಾರಿಯ ಒಂದು ಮುಖ ಭಾಗಕ್ಕೆ ಹೊಡೆದಾಗ ಓಕೆ ಅಲ್ಲಿಂದ ಅದು ಕಾಂಟ್ಯಾಕ್ಟ್ ಅಲ್ಲಿ ಬರುತ್ತದು. ಆ ಒಂದು ಸನ್ನಿವೇಶದಲ್ಲಿ ಅದು ಪ್ರೆಷರ್ ಜಾಸ್ತಿ ಆಗಿ ಬ್ಲಾಸ್ಟ್ ಆಗಿರುವಂತಹ ಹೈ ಪ್ರಾಬಬಿಲಿಟೀಸ್ ನಾವು ಈ ಒಂದು ಕೇಸಲ್ಲಿ ನೋಡಬಹುದು. ಪ್ರೆಷರ್ ಅಲ್ಲೇ ಡೈರೆಕ್ಟ್ ಸೈಡ್ಗೂ ಪುಷ್ ಆಗಿದೆ, ಆಮೇಲೆ ಈ ಕಡೆ ಟ್ಯಾಂಕರ್ ಗುದ್ದಿರೋದ್ರಿಂದ ಪ್ರಾಬ್ಲಮ್ ಆಗಿದೆ. ಕರೆಕ್ಟ್ ನೋಡಿ, ಬಸ್ ಗುದ್ದ ನಂತರ ಬಸ್ ಮುಂದೆ ಬಂದು ಲ್ಯಾಂಡ್ ಆಗತ್ತೆ ಇಲ್ಲಿ. ಹೌದು, ಲಾರಿ ಎಲ್ಲ ನಿಂತ್ಕೊಳ್ಳುತ್ತೆ. ಡೀಸೆಲ್ ಟ್ಯಾಂಕ್ ಅಲ್ಲಿ ಹೋದ್ರಿಂದ ಬ್ಲಾಸ್ಟ್ ಆಗೋ ಹೈ ಪ್ರಾಬಬಿಲಿಟೀಸ್ ಈ ಕೇಸಲ್ಲಿ ನೋಡಬಹುದು. ಮತ್ತೆ ಇಂಥ ಸ್ಲೀಪರ್ ಕ್ಲಾಸ್ ಬಸ್ಗಳಲ್ಲಿ ನಾವು ನೋಡ್ಬೇಕಾದ್ರೆ ಅಲ್ಲಿ ಯೂಸ್ ಮಾಡುವಂತ ಫ್ಯಾಬ್ರಿಕ್ ಇರ್ಬೋದು, ಅವರು ಆ ಒಂದು ಹಾಸಿಗೆ ಬಟ್ಟೆಗೆ ಯೂಸ್ ಮಾಡುವಂತ ಮೆಟೀರಿಯಲ್ ಫೋಮ್ ಇರ್ಬೋದು, ತುಂಬಾ ಹೈಲಿ ಸೆನ್ಸಿಟಿವ್ ಫಾರ್ ಎನಿ ಕೈಂಡ್ ಆಫ್ ಸ್ಮಾಲ್ ಫೈರ್. ಅದು ಒಂದ್ ಕಡೆ ಹತ್ಕೋತು ಅಂತ ಕೇಳಿದ್ರೆ ಅದು ಟಿಪಿಕಲಿ ತುಂಬಾ ಬೇಗ ಹಾಡುವಂತ ಮೆಟೀರಿಯಲ್ಸ್ ಗಳನ್ನ ಇಂಥ ಕಡೆ ಯೂಸ್ ಮಾಡಿರ್ತಾರೆ. ಖಂಡಿತ. ಹಂಗಾಗಿ ಅದು ಫೈರ್ ಸ್ಪ್ರೆಡ್ ಆಗೋದಕ್ಕೆ ಮತ್ತೆ ಇಲ್ಲಿ ಫ್ಲೇಮಬಲ್ ಲಿಕ್ವಿಡ್ ಇರೋದ್ರಿಂದ ಇಟ್ ಇಸ್ ಹೈ ಪ್ರಾಬಬಿಲಿಟಿ ದಟ್ ವಾಟ್ ವಿ ಸಿ ಅದೇ ರೀತಿ ಆಗಿರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಇಲ್ಲಿ ಬೆಂಕಿ ಕಾಣಿಸ್ಕೊಂಡಿದ್ದಕ್ಕೆ ಕಾರಣ ಏನು ಅಂತ ಇನ್ನಷ್ಟು ಸರಳವಾಗಿ ವಿವರಿಸಿ ಹೇಳ್ಬೋದಾ? ಹೇಗೆ ಬೆಂಕಿ ಕಾಣಿಸ್ಕೊಂತು? ಎರಡು ಮೆಟಲ್ಗಳು ಒಂದಕ್ಕೊಂದು ಹೊಡೆದಾಗ ಆ ಒಂದು ಫೋರ್ಸ್ಗೆ ಬೆಂಕಿ ಫ್ರಿಕ್ಷನ್, ಬಿಕಾಸ್ ಆಫ್ ಫ್ರಿಕ್ಷನ್ ಅದು ಒಂದಕ್ಕೊಂದು ಹೊಡೆದಾಗ ಕೂಡ ಬರುತ್ತೆ. ಎಷ್ಟೋ ಕೇಸ್ಗಳಲ್ಲಿ ವೆಹಿಕಲ್ಗಳು ಸ್ಕಿಡ್ ಆಗ್ತಾವಲ್ಲ, ಅವಾಗ ಕೂಡ ಅವು ಒಂದು ಮೋಟರ್ ಸೈಕಲ್ ಸ್ಕಿಡ್ ಆದ್ರೇನೆ ಅದು ಬ್ರೇಕ್ ತಗಲಿನೋ ಅಥವಾ ಅದಕ್ಕೊಂದು ಕ್ರಾಶ್ ಗಾರ್ಡ್ ತಗಲಿನೋ ಸ್ಪಾರ್ಕಲ್ ನೋಡ್ತೀವಿ ನಾವು. ಅದರಲ್ಲಿ ದೊಡ್ಡ ದೊಡ್ಡ ಈ ತರ ಟ್ರಕ್ ಬಸ್ ಹೊಳಿಬೇಕಾದ್ರೆ ಮ್ಯಾಸಿವ್ ಅಮೌಂಟ್ ಆಫ್ ಆ ಒಂದು ಆ ಕಿಡಿ ಹತ್ತೋ ಚಾನ್ಸಸ್ ಜಾಸ್ತಿ ಇದೆ. ಇಲ್ಲಿ ಬಸ್ಸಿಂದ ಏನು ತಪ್ಪಿಲ್ಲ, ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ರು, ಈ ಕಡೆ ಲಾರಿ ಬಂದು ಡಿವೈಡರ್ ನ ನುಗ್ಗಿ ಅಲ್ಲಿ ಹೊಡೆದಿದ್ದು. ಸೊ ಸೇಫ್ಟಿ ಮೆಜರ್ಸ್ ಅಂತ ಬಂದಾಗ ಬಸ್ಗಳಲ್ಲಿ, ಸ್ಲೀಪರ್ ಕೋಚ್ ಬಸ್ಗಳಲ್ಲಿ ಏನ್ ಸೇಫ್ಟಿ ಇರಬೇಕು ಅನ್ನುವಂಥದ್ದು ಇವತ್ತು ಆಕ್ಚುಲಿ ಗೈಡ್ ಲೈನ್ಸ್ ಬಗ್ಗೆನೂ ಭಾರಿ ಚರ್ಚೆ ಆಯ್ತು. ಈ ಬಸ್ನವರು ಆ ಸೇಫ್ಟಿ ಪ್ರಿಕಾಷನ್ಸ್ ಮತ್ತೊಂದು ಗೈಡ್ ಲೈನ್ಸ್ ಅನ್ನು ಫಾಲೋನೆ ಮಾಡಿರಲಿಲ್ಲ ಅನ್ನೋ ಮಾತುಗಳು ಬಂದು, ಏನಿರಬೇಕು ಅಂತ ಸರ್? ಮೊದಲನೇ ಪ್ರಿಕಾಷನ್ ಅಥವಾ ಮೊದಲನೇ ವೈಲೇಷನ್ ಅಂತ ಲೆಕ್ಕ ತಗೊಂಡ್ರೆ ನಮ್ಮ KSRTC ಬಸ್ಗಳಲ್ಲಿ 70 ಕಿಲೋಮೀಟರ್ಗೋ 80 ಕಿಲೋಮೀಟರ್ಗೋ ಅವರು ಒಂದು ಸ್ಪೀಡ್ ಲಾಕ್ ಹಾಕಿರ್ತಾರೆ. ಓಕೆ, ನೀವು ಎಷ್ಟೇ ತುಳಿದ್ರು ಕೂಡ ಆ ಬಸ್ ಆ ಸ್ಪೀಡ್ ಮೇಲೆ ಹೋಗೋದಿಲ್ಲ. ಅದಕ್ಕೆ KSRTC ಬಸ್ಗಳು ಆ ಒಂದು ಪ್ರೆಡಿಕ್ಟಬಲ್ ಟೈಮ್ಗೆ ಹೋಗಿ ಸೇರೋದು. ಬಟ್ ಈ ಪ್ರೈವೇಟ್ ಬಸ್ಗಳು ನಾಟ್ ಸ್ಪೆಸಿಫಿಕ್ ಟು ಓನ್ಲಿ ಒನ್ ಪರ್ಟಿಕ್ಯುಲರ್ ಆಪರೇಟರ್, ಎನಿ ಆಪರೇಟರ್ ಫಾರ್ ದಟ್ ಮ್ಯಾಟರ್, ಅವ್ರಿಗೆ ಟೈಮ್ ಬೌಂಡ್ ಇರುತ್ತೆ ಮತ್ತೆ ಅವ್ರಿಗೆ ಸಾಕಷ್ಟು ಬೇರೆ ಬೇರೆ ವಿಚಾರಗಳಿರುತ್ತೆ ಅವ್ರಿಗೆ. ಸೊ ಈ ಬಸ್ಗಳು ಯಾವ್ದು ಕೂಡ ನೀವು 60ರಲ್ಲೇ ಹೋಗಿ 80ರಲ್ಲೇ ಹೋಗಿ ಅಂತ ಕೇಳಿದ್ರೆ ಅವ್ರು ಆಪರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಈ ಬಸ್ಗಳೆಲ್ಲ ನಾವು ಕೂಡ ಬಸ್ಸಲ್ಲಿ ಟ್ರಾವೆಲ್ ಮಾಡೋದು ಗೊತ್ತಿರೋದ್ರಿಂದ 100-110 ಆರಾಮ್ಸೆ ತುಳಿದ್ರೆ ಹೋಗುವಂತ ಬಸ್ಗಳಿವೆಲ್ಲ. ಮೋರ್ ಓವರ್ ಇಫ್ ಯು ಆಸ್ಕ್ ಮಿ ಅಬೌಟ್ ವಾಸ್ ದೇರ್ ಎನಿ ವಯಲೇಷನ್, ಆ ಒಂದು ಸ್ಪೀಡ್ ಲಿಮಿಟ್ ಪ್ರಕಾರ ಬಸ್ ಹೋಗ್ತಿತ್ತಾ ಇಲ್ವಾ, ಅದು ಫಸ್ಟ್ ವಿಚಾರ. ಎರಡನೇದು ಬಂದಾಗ ಸಾಧಾರಣವಾಗಿ ಈ ಕಡೆ ವ್ಯಕ್ತಿ ಏನು ತಪ್ಪಿಲ್ಲ, ಆ ಕಡೆ ವ್ಯಕ್ತಿ ತಪ್ಪು ಅಂತ ನಾವು ನೋಡ್ತಾ ಇದೀವಿ ಇವಾಗ. ಆ ಬಸ್ಸು ಆ ಸ್ಪೀಡಲ್ಲೇ ಇತ್ತು ಅಂತ ಕೇಳಿದ್ರೆ ಏನಾದ್ರೂ ಅವಾಯ್ಡ್ ಮಾಡೋ ಚಾನ್ಸಸ್ ಇತ್ತಾ ಅಂತ ಕೇಳಿದ್ರೆ ಥಿಯರಿಟಿಕಲಿ ವಿ ಕ್ಯಾನ್ ಡಿಸ್ಕಸ್ ಎ ಲಾಟ್ ಆಫ್ ಥಿಂಗ್ಸ್. ಆದ್ರೆ ಆ ಒಂದು ಮೂಮೆಂಟ್ ಅಲ್ಲಿ, ಆ ಒಂದು ಸಂದರ್ಭದಲ್ಲಿ ಆ ಡ್ರೈವರ್ಗಳು ಏನು ಒಂದು ಡಿಸಿಷನ್ ತಗೋತಾರೆ, ದಟ್ ಇಸ್ ದ ಓನ್ಲಿ ಥಿಂಗ್ ವಿಚ್ ಡಿಫೈನ್ಸ್ ಎನಿ ರೋಡ್ ಕ್ರಾಶ್ ಇನ್ವೆಸ್ಟಿಗೇಷನ್ ಅಥವಾ ರೋಡ್ ಕ್ರಾಶ್ ಇನ್ಸಿಡೆಂಟ್ಸ್. ನಾವು ಕೂತ್ಕೊಂಡು ಏನ್ ಬೇಕೋ ಮಾತಾಡಬಹುದು, ಬಟ್ ಆ ಮೂಮೆಂಟ್ ಅಲ್ಲಿ ಅವ್ರು ತಗೊಳ್ಳುವಂತ ಒಂದು ನಿರ್ಧಾರದಿಂದ ನೋಡಬಹುದಿರುತ್ತೆ ನಾವು. ಸೊ ಸ್ಪೀಡ್ ಕಂಟ್ರೋಲ್ ಒಂದು. ಮತ್ತೆ ಸೆಕೆಂಡ್ ಥಿಂಗ್, ಎಮರ್ಜೆನ್ಸಿ ಎಕ್ಸಿಟ್ಸ್. ನೀವು ಯಾರ ಪ್ಯಾಸೆಂಜರ್ಗೆ ಹತ್ತಾಗ ಇಳಿದಾಗ ಚೆಕ್ ಮಾಡಿ, ನೀವು ಈ ಗಾಡಿನಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಹೇಳಿದಂತೆ ನಿಮ್ಗೆ ಏನೋ ಗೊತ್ತಿತ್ತಾ ಅಂತ ಕೇಳಿ, ನೀವು ಯಾರು ಗೊತ್ತಿರಲ್ಲ. ಓಕೆ, ಬಟ್ ಮೊನ್ನೆ ಯಾವುದೋ ಒಂದು ಫಾರ್ಚುನೇಟ್ಲಿ ಯಾವುದೋ ಒಂದು ಬಸ್ ನಾನು ಹೋಗಿ ಬಂದು ಮಾಡಬೇಕಾದ್ರೆ ಆ ಒಂದು ಮಧ್ಯಭಾಗದ ಒಂದು ಸೀಟ್ ಏನಿರುತ್ತೆ ಆ ಸೀಟ್ ತೆಗೆದುಬಿಟ್ಟು ಅಲ್ಲಿ 3 ಸ್ಟೆಪ್ ಹಾಕ್ಬಿಟ್ಟು ಅದೊಂದು ಡೋರು, ಎಮರ್ಜೆನ್ಸಿ ಎಕ್ಸಿಟ್ ಗಳು ಈ ತರ ಬಸ್ಗಳಿಗೆಲ್ಲ ಡ್ರೈವರ್ ಸೈಡ್ ಇರುತ್ತೆ.
ಹತ್ಕೊಳ್ಳೋದು ನಾವು ಡ್ರೈವರ್ ಎಡಗಡೆ ಹತ್ಕೋತೀವಿ ನಾವು. ಬಟ್ ಎಮರ್ಜೆನ್ಸಿ ಆಕ್ಸಿಡೆಂಟ್ ಅಂತ ಬಂದಾಗ ಒಂದೇ ರೂಮಲ್ಲಿ ಕೊಡೋದಿಲ್ಲ, ಆಪೋಸಿಟ್ ರೂಮಲ್ಲಿ ಕೊಟ್ಟಿರ್ತಾರೆ. ಅದ್ರ ಒಂದು ಫಾರ್ಚುನೇಟ್ಲಿ ಯಾವುದೋ ಒಂದು ಆಪರೇಟರ್ ಬಸ್ ಅಲ್ಲಿ ನೋಡಿದ್ದು ಉದಾಹರಣೆ ಉಂಟು. ಎಲ್ಲಾ ಬಸ್ಗಳಲ್ಲೂ ಆ ತರ ನೋಡಿದ್ದು ಉಂಟಿಲ್ಲ. ಓಕೆ, ಎಮರ್ಜೆನ್ಸಿ ಎಕ್ಸಿಟ್ ಎಲ್ಲಿರುತ್ತೆ, ಎಷ್ಟು ಜನ ಗೊತ್ತಿರುತ್ತೆ, ಮತ್ತೆ ಗ್ಲಾಸ್ ಹೊಡಿಯೋದಕ್ಕೆ ಅಂತ ಒಂದು ಸುತ್ತಿಗೆ ತರ ಒಂದು ಚಿಕ್ಕದು ಒಂದು ಇಟ್ಟಿರ್ತಾರೆ, ಅದು ಎಷ್ಟು ಜನ ಗೊತ್ತಿದೆ, ಎಲ್ಲ ಕಡೆ ಇಟ್ಟಿದಾರ ಇಲ್ವಾ. ಈ ತರ ಸನ್ನಿವೇಶ ಬಂದಾಗ ನಾವು ಡಿಸ್ಕಸ್ ಮಾಡ್ತೀವಿ ಅಷ್ಟೇ ಹೊರತು, ಆದ್ರೆ ಪ್ಯಾಸೆಂಜರ್ ತರ ಹೋಗ್ಬೇಕಾದ್ರೆ ನಾವು ಇದನ್ನ ಚೆಕ್ ಮಾಡುವಂತ ಯಾವ ಒಂದು ಪ್ರಯತ್ನಗಳು ಕೂಡ ಸಾಧಾರಣವಾಗಿ ಪ್ಯಾಸೆಂಜರ್ಸ್ ಗಳು ಮಾಡೋದಿಲ್ಲ. ಸೊ ಆಸ್ ಎ ಪ್ರೋಟೋಕಾಲ್ ಅದನ್ನ ತಿಳ್ಕೋಬೇಕು ಅಂತ ಒಂದು ಇನ್ಸಿಸ್ಟ್ ಮಾಡಿ. ಎರಡು ಪ್ಯಾಸೆಂಜರ್ ದುಡ್ಡು ಲಾಸ್ ಆದ್ರೂ ಚಿಂತೆ ಇಲ್ಲ, ಕಸ್ಟಮರ್ ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್ ಅನ್ನೋದನ್ನ ಅವ್ರು ನೋಡ್ಕೋಬೇಕು. ಖಂಡಿತ. ಆಮೇಲೆ ಇನ್ನೊಂದು ವಿಚಾರ ಸರ್, ಈಗ ಈ ಲಾಂಗ್ ರೂಟ್ ಬಸ್ಗಳಲ್ಲಿ ಪ್ಯಾಸೆಂಜರ್ ನ ತುಂಬೋ ಕೆಲಸ ಆಗುತ್ತೆ, ಲಗೇಜ್ ಗಳನ್ನ ತುಂಬೋ ಕೆಲಸ ಆಗುತ್ತೆ. ಅದು ಎಷ್ಟರ ಮಟ್ಟಿಗೆ ಪ್ರಾಬ್ಲಮ್ ಕಾರಣ ಆಗುತ್ತೆ? ಬಹುಶಃ ಈ ಒಂದು ವಿಚಾರ ಪ್ರತಿಯೊಬ್ಬ ಆಪರೇಟರ್ ಕೂಡ ಒಂದೊಂದು ರೀತಿಯ ಒಂದು ಆಪರೇಷನ್ ಇಟ್ಕೊಂಡಿರ್ತಾರೆ. ಬಸ್ ಮೇಲ್ಗಡೆನೆ ಬಸ್ಸಿನ ಹೈಟ್ಗೆ ಅರ್ಧ ಹೈಟ್ ಅಷ್ಟು ಲಗೇಜ್ ಗಳನ್ನ ತುಂಬಿಕೊಂಡು ಅದು ಬಸ್ ಹೋಗುವಾಗ ಇಂಬ್ಯಾಲೆನ್ಸ್ ಆಗ್ತಾನೆ ಇರುತ್ತೆ. ಖಂಡಿತ ಆಗತ್ತದು. ಓಕೆ, ಅದು ಒಂದು ವಯಲೇಷನ್. ಕೆಲವರು ಆ ಬಸ್ಸಿನ ಒಳಗಡೆ ಪ್ಯಾಸೆಂಜರ್ಸ್ಗೆ ಸಂಬಂಧಪಡದಿರುವಂತ ಲಗೇಜ್ಗಳನ್ನ ಹಾಕಿ ಸಾಗಿಸುವಂತ ಪ್ಯಾಕೇಜ್ಗಳನ್ನ ನೋಡ್ತೀವಿ ನಾವು. ಅದೆಷ್ಟು ಮಟ್ಟಿಗೆ ಸರಿ, ಲಾ ಆಫ್ ದ ಲ್ಯಾಂಡ್ ಏನ್ ಹೇಳುತ್ತೆ ಅದ್ರ ಪ್ರಕಾರ ಯಾವ ಅಥಾರಿಟೀಸ್ ಅದ್ರ ಬಗ್ಗೆ ಅವ್ರ ಆಕ್ಷನ್ ತಗೋಬೇಕಿದೆ ಅದು ನೋಡ್ಬೇಕಿರುತ್ತೆ. ಇಷ್ಟು ಮುಂಚೆ ಒಂದು ಕೆಲವು ದಿನಗಳ ಹಿಂದೆ ನೋಡ್ಬೇಕಾದಾಗ ಇದು ಕಾಂಟ್ರಾಕ್ಟ್ ಕ್ಯಾಜಸ್ ಅಂತ ಒಂದು ಇಶ್ಯೂ ಆಗಿತ್ತು. ನೀವು ಬಸ್ಗಳು ನಡೆಸಬೇಕಾದ್ರೆ ಮಧ್ಯ ಸ್ಟಾಪ್ ಮಾಡಿ ಮಧ್ಯ ಹಾಸ್ಕೊಂಡು ಹೋಗ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಬಸ್ಗಳನ್ನ ಸೀಸ್ ಮಾಡಿದ್ರು. ನೀವು ಒಂದ್ ಕಡೆ ಶುರು ಮಾಡಬೇಕು, ಒಂದ್ ಕಡೆ ಎಂಡ್ ಮಾಡ್ಬೇಕು ನೀವು. ದಟ್ ಇಸ್ ವಾಟ್ ಇಸ್ ದ ಲೈಸೆನ್ಸ್ ವಿಚ್ ಹೋಲ್ಡಿಂಗ್ ಅನ್ಬಿಟ್ಟು ಅಂತ ಮಾಡಿದ್ರೆ ಅವಾಗ ಆ ಅಧಿಕಾರಿಗಳಿಗೆ ಮನಸ್ಸಿಗೆ ಬಂದಂತೆ ಕೆಲವು ಲಾಗಳನ್ನ ಇಂಪೋಸ್ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ. ಸೊ ಅದು ಕನ್ಸಿಸ್ಟೆಂಟ್ ಆಗಿಲ್ಲ, ಮತ್ತೆ ಎಲ್ಲಾ ಟೈಮಲ್ಲೂ ಅದು ಇಂಪ್ಲಿಮೆಂಟ್ ಮಾಡೋದಿಲ್ಲ. ಆ ರೀತಿ ನೋಡ್ಬೇಕಾದಾಗ ಸ್ವಲ್ಪ ಸ್ಟ್ರಾಂಗ್ ಇಂಪ್ಲಿಮೆಂಟೇಷನ್ ಆಫ್ ದ ಲಾ ಎನ್ಫೋರ್ಸ್ಮೆಂಟ್ ನೆಸೆಸಿಟಿ ಇಂಥ ಕೇಸ್ಗಳು ಬಂದಾಗ ಅಟ್ಲೀಸ್ಟ್ ಮನವರಿಕೆ ಮಾಡಿಕೊಂಡು ಬಹುಶಃ ಅವರು ಅದು ಇಂಪ್ಲಿಮೆಂಟ್ ಮಾಡಬೇಕಿರುತ್ತೆ. ಇನ್ನೊಂದು, ಈ ಸ್ಲೀಪರ್ ಕೋಚ್ ಬಸ್ಗಳಲ್ಲಿ ಇತ್ತೀಚೆಗೆ ಇಂಥ ದುರಂತಗಳು ನಡೆಯೋದನ್ನ ನಾವು ನೋಡ್ತಾ ಇದೀವಿ. ಈಸಿಯಾಗಿ ಬೆಂಕಿ ಏನಾದ್ರೂ ಜಸ್ಟ್ ಒಂದು ಸ್ಪಾರ್ಕ್ ಇಂದ ಇಡೀ ಬಸ್ಸೇ ಕ್ಷಣಾರ್ಧದಲ್ಲಿ ಹೊತ್ತಿ ಉರಿಯುವಂತಹ ಘಟನೆಗಳನ್ನ ನೋಡಿದ್ದೇವೆ. ಅಲ್ಲಿ ಯೂಸ್ ಮಾಡುವಂತಹ ಮಟೀರಿಯಲ್ಸ್ ಕೂಡ ರೀಸನ್ ಆಗ್ತಾ ಇದೆ. ಫೋಮ್ ಗಳನ್ನ ಯೂಸ್ ಮಾಡ್ತಾರೆ, ಥರ್ಮಕೋಲ್ಸ್ ಅನ್ನ ಯೂಸ್ ಮಾಡ್ತಾರೆ. ಅದೆಲ್ಲ ಹೇಗೆ ಪ್ರಿಕಾಷನರಿ, ಅದು ಗೈಡ್ ಲೈನ್ಸ್ ಹೆಂಗಿರ್ಬೇಕು ಅಂತ? ಇಲ್ಲ, ಗೈಡ್ ಲೈನ್ಸ್ ಪ್ರಕಾರ ಹೋಯ್ತು ಅಂತ ಕೇಳಿಸಿ ದಿಸ್ ಬಸ್ಸಸ್ ವರ್ಕ್ಸ್ ಆನ್ ಲಕ್ಸುರಿ. ಬಸ್ಸು ಇವತ್ತಿನ ದಿನ ನಾವು ಒಂದು ಪಿಕಪ್ ಪಾಯಿಂಟ್ ಅಲ್ಲಿ ನಿಂತ್ಕೊಂಡ್ರೆ ತರಾವರಿ ಬಸ್ಗಳು ನಮ್ಗೆ ಅನ್ಸ್ಬೇಕು, ಇಂಥ ಬಸ್ ನಾನಕಪ್ಪ ಇವತ್ತು ಹೋಗ್ತಿಲ್ಲ, ಯಾವ್ದೋ ಡಬ್ಬಾ ಬಸ್ ಅಲ್ಲಿ ಹೋಗ್ತಿದ್ದೀರಾ ಅಂತ ಅನ್ಸ್ಬಿಡ್ಬಾರ್ದು ನಮ್ಗೆ. ಎಷ್ಟು ತರ ಲೈಟಿಂಗ್ಸ್, ಎಷ್ಟು ತರ ಸ್ಕ್ರೀನ್, ಕಲರ್ ಅಂದ್ರೆ ಅಲ್ಲಿ ಆ ಲೈಟ್ ಕಂಡೀಷನ್ಸ್ಗೆ ರಿಫ್ಲೆಕ್ಟ್ ಆಗುವಂತ ಮೆಟೀರಿಯಲ್ಸ್ ಗಳನ್ನ ನೀವು ಸ್ಟ್ರಾಂಗ್ ಮೆಟೀರಿಯಲ್ ಹಾಕ್ಬಿಟ್ರೆ ಅದು ರಿಫ್ಲೆಕ್ಟ್ ಆಗೋದಿಲ್ಲ, ಅಟ್ರಾಕ್ಟ್ ಕಾಣೋದಿಲ್ಲ ನಿಮ್ಗೆ. ಸೊ ಎಕನಾಮಿಕಲ್ ಆಗೂ ಇರಬೇಕು, ಅಟ್ರಾಕ್ಟಿವ್ ಇರಬೇಕು ಅಂತ ಯೋಚನೆ ಮಾಡಿದಾಗ ಆತರ ಚೀಪ್ ಕ್ವಾಲಿಟಿ ಅಂದ್ರೆ ಫೈರ್ಗೆ ತುಂಬಾ ಸೆನ್ಸಿಟಿವ್ ಆಗಿರುವಂತ ಮೆಟೀರಿಯಲ್ ಗಳನ್ನ ಅವ್ರು ಹಾಕಿ ಆ ಒಂದು ಸೇಫ್ಟಿ ಪ್ರೋಟೋಕಾಲ್ಸ್ ಗಳನ್ನ ನೆಗ್ಲೆಕ್ಟ್ ಮಾಡಿ ಅವ್ರೇನು ಲುಕ್ಗೋಸ್ಕರ ಪ್ರಾಮುಖ್ಯತೆ ಕೊಡ್ತಾರೆ. ಅಂತ ಸಂದರ್ಭದಲ್ಲಿ ಈ ತರ ತುಂಬಾ ಡಿಸಾಸ್ಟರ್ ಸಿಚುಯೇಷನ್ ನೋಡ್ಬೇಕಾಗಿರುತ್ತೆ. ಸರ್, ಇಲ್ಲಿ ಈ ಪರ್ಟಿಕ್ಯುಲರ್ ಈ ಒಂದು ಘಟನೆಯನ್ನ ನೋಡಿದಾಗ ಇಲ್ಲಿ ವಿಧಿಯಾಟ, ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ರು, ಲಾರಿ ಬಂದು ಅವರಿಗೆ ಗುದ್ದೆ ಈ ರೀತಿ ದುರಂತ ಆಯ್ತು. ಬಟ್ ಎನಿಹೌ ಒಬ್ಬ ಪ್ಯಾಸೆಂಜರ್ ತನ್ನ ಊರಿಗೆ ಹೋಗುವಾಗ ಅಥವಾ ಲಾಂಗ್ ರೂಟ್ ಎಲ್ಲೋ ಕೆಲಸದ ಮೇಲೆ ಹೋಗುವಂತ ಟೈಮ್ ನಲ್ಲಿ ಆತ ಏನಾದ್ರೂ ಎಚ್ಚರ ವಹಿಸಬೇಕು ಅಂತಂದ್ರೆ ನೀವು ಏನ್ ಹೇಳೋದಕ್ಕೆ ಬಯಸ್ತೀರಿ ಅಂತ? ಇಲ್ಲ, ಆಸ್ ಎ ಪ್ಯಾಸೆಂಜರ್ ರೆಸ್ಪಾನ್ಸಿಬಿಲಿಟಿ, ಒಂದು ನಾವು ಯಾವ ಗಾಡಿ ಹಚ್ತಾ ಇದೀವಿ ಅದಕ್ಕಿರುವಂತಹ ಸೇಫ್ಟಿ ಮೆಷರ್ಗಳೇನು, ಎಮರ್ಜೆನ್ಸಿ ಆದಾಗ ನಾನು ಯಾವ ಎಕ್ಸಿಟ್ ಇಂದ ಆಚೆ ಬರಬಹುದು, ಎಮರ್ಜೆನ್ಸಿ ಟೈಮಲ್ಲಿ ಎಮರ್ಜೆನ್ಸಿ ವಿಂಡೋಸ್ ಅಂತ ಇರುತ್ತೆ, ಅದನ್ನ ಎಲ್ಲಿಟ್ಟಿರ್ತಾರೆ, ಮತ್ತು ಅದಕ್ಕೆ ಇನ್ ಕೇಸ್ ಹೊಡೆದು ನಾವು ಆಚೆ ಬರಬೇಕು ಅಂತ ಇದೆಲ್ಲ ಟಫ್ ಅಂಡ್ ಗ್ಲಾಸ್ಗಳಿವೆಲ್ಲ. ನಾನು ಹೊಡೆದು ಬಿಟ್ಟು ಆಚೆ ಬರ್ತೀನಿ ಅಂತ ಹೇಳೋದಕ್ಕೆ ಕೈಯಿಂದ ಗುದ್ದಿದ್ರೆ ಬಂದ್ಬಿಡ್ತೀನಿ ಅಂತ ಹೇಳೋದು ಸುಳ್ಳು. ಅದು ಕೈಯಿಂದ ಗುದ್ದಿದ್ರೆ ಓಪನ್ ಆಗದೆ ಇರುವಂತ ಗ್ಲಾಸ್ಗಳವೆಲ್ಲ ಟಫ್ ಅಂಡ್ ಗ್ಲಾಸ್ಗಳವೆಲ್ಲ. ಅದಕ್ಕೆ ಓಪನ್ ಮಾಡ್ಲಿಕ್ಕೆ ಅಂತಾನೆ ಒಂದು ಹ್ಯಾಮರ್ ಕೊಟ್ಟಿರ್ತಾನೆ. ಹ್ಯಾಮರ್ ಆ ಜಾಗದಲ್ಲಿ ಇದೆಯಾ, ಮತ್ತ ಅದನ್ನ ಹೊಡೆಯುವಂತ ಒಂದು ವಿಚಾರ ಗೊತ್ತಿದ್ಯಾ ಪ್ಯಾಸೆಂಜರ್ಗೆ. ನೋಡಿ, ನಾವು ಏರ್ಲೈನ್ಸ್ ಎಲ್ಲ ಹೋಗ್ಬೇಕಾರೆ ಫ್ಲೈಟ್ ಶುರು ಆಗಿದ್ದ ಮುಂಚೆ ಅವ್ರು ಹೇಳ್ತಾರೆ, ಏರ್ ಹೋಸ್ಟೆಸ್ಗಳು ಬಂದು ಒಂದು 5 ನಿಮಿಷ 10 ನಿಮಿಷ ಬ್ರೀಫಿಂಗ್ ಮಾಡ್ತಾರೆ. ಎಲ್ಲೆಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ಗಳಿದೆ, ಮತ್ತೆ ಎಮರ್ಜೆನ್ಸಿ ಆದಾಗ ಏನ್ ಮಾಡಬೇಕಿದೆ ಎಲ್ಲ ಅವರು ಕೊಡ್ತಾರೆ. ಅದನ್ನ ಅವರು DGCA ಕೊಟ್ಟಿರುವಂತ ಗೈಡ್ ಲೈನ್ ಪ್ರಕಾರ ಅವರು ಅದನ್ನ ಇಂಪ್ಲಿಮೆಂಟ್ ಮಾಡೇ ಮಾಡ್ತಾರೆ. ಇಲ್ಲಿ ಯಾವ ಅಥಾರಿಟಿ ಇದನ್ನೆಲ್ಲ ಅವ್ರು ಇಂಪ್ಲಿಮೆಂಟ್ ಮಾಡಲೇಬೇಕಿದೆ. ದಟ್ ಸೆನ್ಸ್ ಎಲ್ಲ ಒಂದ್ ಕಡೆ ಆ ಒಂದು ನೀಡ್ ಫಾರ್ ಅ ಪ್ರಾಪರ್ ಲಾ ಎನ್ಫೋರ್ಸ್ಮೆಂಟ್ ಇದೆ ಅಂತ ಅನ್ಸುತ್ತೆ ನಮಗೆ. ಸರ್, ಫೈನಲ್ ಒಂದು ಕ್ವಶನ್, ಬಹುಶಃ ಇದು ನಿಮ್ಗೆ ರಿಲೆವೆಂಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಬೇಸ್ ಆಫ್ ಇಂಟ್ರೆಸ್ಟ್ ನಿಮ್ಗೆ ಒಂದು ಪ್ರಶ್ನೆ ಮಾಡ್ತೀನಿ. ಇವತ್ತು ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ 12 ಗಂಟೆ, ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಗಿನ 4 ಗಂಟೆವರೆಗೂ ಇನ್ಮೇಲೆ ಈ ಬಸ್ಗಳ ಸಂಚಾರವನ್ನೇ ಬ್ಯಾನ್ ಮಾಡ್ಬಿಡ್ಬೇಕು, ಅಂದಾಗ ಮಾತ್ರ ಈ ರೀತಿ ದುರಂತಗಳು ತಪ್ಪಬಹುದು. ನಾನು ಕೇಂದ್ರ ಸರ್ಕಾರಕ್ಕೆ ಈ ಬಗ್ಗೆ ಒಂದು ಪ್ರಸ್ತಾವನೆ ಸಲ್ಲಿಸುವ ಚಿಂತನೆಯಲ್ಲಿದ್ದೀನಿ ಅಂತ ಹೇಳಿದ್ರು. ಇದು ಸಾಧ್ಯನಾ?
ಇದು ಬೇರೆ ಬೇರೆ ವ್ಯಕ್ತಿಗಳ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಬೇರೆ ಬೇರೆ ತರ ಆನ್ಸರ್ ಬರುತ್ತೆ ಇದಕ್ಕೆ. ಬಟ್ ಹವೆವರ್ ಇಫ್ ಯು ಲುಕ್ ಅಟ್ ದ ಲೀಗಲ್ ಆಸ್ಪೆಕ್ಟ್ ಆಫ್ ಇಟ್, ಫ್ರೀಡಮ್ ಎಲ್ರಿಗೂ ಫ್ರೀಡಮ್ ಇದೆ. ಕೆಲವು ಕಮರ್ಷಿಯಲ್ ಆಕ್ಟಿವಿಟೀಸ್ ಗಳು ನಡೆಯೋದು ನೈಟ್ ಟೈಮ್ ಅಲ್ಲಿ. ಇದು ಕೇವಲ ಬಸ್ ಡ್ರೈವರ್ ಗಳ ಒಂದು ಡ್ರೈವಿಂಗ್ ಇಂದಾನೆ ಆಕ್ಸಿಡೆಂಟ್ ಆಗತ್ತೆ ಅಂತಿಲ್ಲ. ಹಂಗಂತ ನೀವು ಲಾರಿಗಳನ್ನ ನಿಲ್ಸಕ್ಕಾಗಲ್ಲ. ಲಾರಿಗಳು ಓಡಾಡೋದೇ ನೈಟ್ ಟೈಮ್ ಅಲ್ಲಿ. ಬೆಳಗ್ಗೆ ಹೊತ್ತಲ್ಲಿ ಬೆಳಗ್ಗೆ ಸಿಟಿ ಅಲ್ವೋ ಇಲ್ಲ ನಿಮ್ಗೆ. ಸೊ ಹಂಗಂತ ಯು ಕೆನಾಟ್ ರಿಸ್ಟ್ರಿಕ್ಟ್ ದ ಮೂವ್ಮೆಂಟ್ ಆಫ್ ದಿ ವೆಹಿಕಲ್ಸ್. ಓನ್ಲಿ ಥಿಂಗ್ ಇಸ್ ದಟ್ ಯು ಕ್ಯಾನ್ ಇಂಪ್ಲಿಮೆಂಟ್. ಇವಾಗ ಎಷ್ಟೋ ಕಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತವಾಗಿರುವಂತ ಕ್ಯಾಮ್ರಾಗಳನ್ನ ಇನ್ಸ್ಟಾಲ್ ಮಾಡುವಂತ ಟ್ರಾವೆಲ್ ಏಜೆಂಟ್ಗಳನ್ನ ನೋಡಿರ್ತೀವಿ ನಾವು. ಅಂದ್ರೆ ಆ ವ್ಯಕ್ತಿ ಡ್ರೈವರ್ ಆಗಿರೋನು ಒಂದು 2 ಸೆಕೆಂಡ್ ಹಿಂಗ ಅಂದ ಅಂತ ಕೇಳಿದ್ರೆ ಆ ಇಮೇಜ್ ಕ್ಯಾಪ್ಚರ್ ಮಾಡಿ ಅಲರ್ಟ್ ಕೊಡುತ್ತೆ ಅಂತ ಟೂಲ್ ಗಳನ್ನ ನೋಡ್ತಿದೀವಿ ನಾವು. ಡ್ರೈವರ್ ಏನಾದ್ರು ಲಿಕ್ಕರ್ ಕನ್ಸ್ಯೂಮ್ ಮಾಡಿ ಡ್ರೈವರ್ ಸೀಟ್ ಕೂತ್ಕೊಂಡು ಏನಂತ ಕೇಳಿದ್ರೆ ಗಾಡಿ ಅಲರ್ಟ್ ಕೊಡುತ್ತೆ. ಕೆಲವು ಹೈ ಎಂಡ್ ವೆಹಿಕಲ್ಸ್ ಗಳು ಗಾಡಿನೇ ಸ್ಟಾರ್ಟ್ ಆಗಲ್ಲ, ಬಿಕಾಸ್ ಇಟ್ ಸೆನ್ಸಸ್ ಆಲ್ಕೋಹಾಲ್ ಇದೆ ಅಂದ್ಬಿಡು ಅಂತ ಹೇಳ್ಬಿಟ್ಟು. ಇದೆಲ್ಲ ಬರ್ತಿರುವಂತ ಟೆಕ್ನಾಲಜಿಗಳು ಇವೆಲ್ಲ. ಬಟ್ ಈ ಟೆಕ್ನಾಲಜಿಗಳು ಇಂಪ್ಲಿಮೆಂಟ್ ಮಾಡಿ ಬರುವಂತ ವೆಹಿಕಲ್ ಗಳ ಲೆಕ್ಕ ತಗೊಂಡ್ರೆ ಇವತ್ತಿಂದ ಪರ್ಚೇಸ್ ಮಾಡುವಂತ ವೆಹಿಕಲ್ ಗಳಿಗೆ ಈ ಟೆಕ್ನಾಲಜೀಸ್ ಗಳು ಬರುತ್ತೆ. ತಗೊಂಡ್ರೆ ವೆಹಿಕಲ್ ಗಳು ಏನ್ ಮಾಡಬೇಕು? ಇದೆಲ್ಲ ಇಟ್ಸ್ ನಾಟ್ ಒನ್ ಪರ್ಸನ್ ಇಂಪ್ಲಿಮೆಂಟ್ ಮಾಡೋದ್ರಿಂದ ಆಗುವಂತದ್ದಲ್ಲ. ಇದು ಡ್ರೈವರ್ ಆಗಿ ಅವ್ರಿಗೆ ಒಂದು ಜವಾಬ್ದಾರಿ ಇರಬೇಕಿದೆ, ಅವ್ರು ಅದು ತಗೋಬೇಕಿರತ್ತೆ. ಟ್ರಾವೆಲ್ ಕಂಪನಿ ಆಗಿ ಅವ್ರೇನ್ ತಗೋಬೇಕಿದೆ ಅದು ತಗೋಬೇಕಿರತ್ತೆ. ಲಾ ಎನ್ಫೋರ್ಸ್ಮೆಂಟ್ ಆಗಿ ನೀವು ಯಾವ್ಯಾವ ಲಾಗಳನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಅನ್ಕೊಂಡಿದ್ರೆ ನೀವು ಮಾಡಬೇಕಿದೆ. ಪ್ಯಾಸೆಂಜರ್ ಆಗಿ ನಾನೇನ್ ಜವಾಬ್ದಾರಿ ತಗೋಬೇಕಿದೆ ಅದು ನಾನು ತಗೊಂಡ್ರೆ ಸಹ ಎಲ್ಲರ ಒಂದು ಜವಾಬ್ದಾರಿಯಿಂದ ವಿ ಆಲ್ ಕ್ಯಾನ್ ಹ್ಯಾವ್ ಅ ಸೇಫ್ ರೋಡ್ಸ್. ಅಷ್ಟೇನೆ. ಒಬ್ರು ನೆಗ್ಲಿಜೆಂಟ್ ಆಗಿದ್ರು ಕೂಡ ಮಿಕ್ಕಿದ 3 ಜನ ಕಾಂಪ್ರಮೈಸ್ ಆಗ್ತಾರೆ. ಇಲ್ಲಿ ಯಾರು ನಿರ್ಲಕ್ಷ್ಯ ಮಾಡಿದ್ರು ಕೂಡ ಎಲ್ಲರಿಗೂ ತೊಂದರೆನೆ. ಈ ಚಾಲಕರಿಗೂ ಸಂಸಾರ ಇರುತ್ತೆ, ಮಕ್ಕಳು ಇರ್ತಾರೆ, ಅವರು ತಮ್ಮ ಡೆಸ್ಟಿನೇಷನ್ ರೀಚ್ ಆದ್ಮೇಲೆ ಅವ್ರ ಫ್ಯಾಮಿಲಿ ಮತ್ತೊಂದು ಮಗದೊಂದು ಹೋಗ್ಬೇಕಾಗಿರುತ್ತೆ. ಈ ಚಾಲಕರಿಗೂ ಒಂದು ಕಿವಿ ಮಾತು ಹೇಳೋದಾದ್ರೆ ನೀವು ಏನ್ ಹೇಳಕ್ ಬಯಸ್ತೀರಿ? ಖಂಡಿತ ಚಾಲಕರು ಅಂತ ತಗೊಂಡ್ರೆ ಅವರ ಒಂದು ಜವಾಬ್ದಾರಿ ಏನಿರುತ್ತೆ ಕೇವಲ ರೋಡಲ್ಲಿ ನಾವು ಕೆಲಸ ಹೇಳ್ತಿರ್ತೀವಿ, ನಾವ್ ಎಷ್ಟು ಸರಿಯಾಗಿ ಹೋಗ್ತಿದ್ರು ಕೂಡ ಇನ್ನೊಬ್ಬ ವ್ಯಕ್ತಿ ಸರಿಯಾಗಿ ಬರ್ತಾನೆ ಅಂತ ಹೇಳಿಕ್ ಆಗೋದಿಲ್ಲಪ್ಪ. ಸೊ ಎವ್ರಿ ಡೇ ಒಂದು ರೋಡ್ ಇಟ್ಸ್ ಅ ಲೈಫ್ ರಿಸ್ಕ್. ಅದು ಆತರ ಹೇಳ್ಬೇಕಾದ್ರೆ ಚಾಲಕರು ಅಂತ ಬಂದಾಗ ಕೆಲವು ಸಲ ಅವರ ಒಂದು ಕ್ಷಣದ ಒಂದು ನಿರ್ಲಕ್ಷ್ಯದಿಂದ ಎಷ್ಟೋ ಜನರ ಅವ್ರ ನೋವಿಗೆ ಕಾರಣರಾಗ್ಬಿಡ್ತಾರೆ. ಸೊ ಆ ಒಂದು ಜವಾಬ್ದಾರಿನ ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ಆ ಒಂದು ಜಾಗಕ್ಕೆ ಡ್ರೈವರ್ ಸೀಟ್ ಏನು ಗೌರವ ಕೊಡಬೇಕಿದೆ, ಯಾವ ಒಂದು SOP ಗಳನ್ನ ಫಾಲೋ ಮಾಡಬೇಕಿದೆ ಅದು ನೀವು ಫಾಲೋ ಮಾಡೋದ್ರಿಂದ ನೀವು ಸೇಫ್ ಆಗಿರ್ತೀರಾ. ನಿಮ್ ಜೊತೆಗಿರುವಂತಹ 10 ವೆಹಿಕಲ್ಗಳು ಅರೌಂಡ್ ಯು ಎಲ್ಲ ಕೂಡ ಸೇಫ್ ಆಗಿರುತ್ತೆ. ಬಹುಶಃ ಈ ವಿಚಾರಗಳನ್ನ ನಾನು ಹೇಳಬೇಕು ಅಂತಿಲ್ಲ, ಪ್ರತಿಯೊಬ್ಬ ಡ್ರೈವರ್ ಕೂಡ ಆಲ್ರೆಡಿ ಗೊತ್ತಿದೆ. ಇಂಥ ಘಟನೆ ಆದಾಗ ರಿಮೈಂಡ್ ಮಾಡೋದಕ್ಕೆ ನಮ್ಗೊಂದು ಆಪರ್ಚುನಿಟಿ ಸಿಗೋದ್ರಿಂದ ಸೊ ವಿ ಆಲ್ ಇನ್ಸಿಸ್ಟ್ ಆಸ್ ಡ್ರೈವರ್ ನಾವು ಕೂಡ ಜವಾಬ್ದಾರಿ ತಗೊಳ್ಳೋಣ. ನಮ್ಮ ಮುಂದೆ ಯಾರು ಡ್ರೈವರ್ಗಳು ನಿರ್ಲಕ್ಷ್ಯತೆ ತೋರಿಸಿದಾಗ ಅವ್ರನ್ನ ಅಲರ್ಟ್ ಮಾಡೋ ಪ್ರಯತ್ನಗಳನ್ನ ಮಾಡೋಣ ಅಂತ ಹೇಳ್ಬಿಟ್ಟು